ಹೊಸದಾಗಿ PVR ಸಿಲ್ಕ್ ಅಂತ ಆಗಿದೆ, ಬಾಗೇಪಲ್ಲಿ ಸರ್ಕಲ್ಲು ಚರ್ಚ್ ಎದುರುಗಡೆ ನೋಡಿ. ನ್ಯೂ ಹೊಸದಾಗಿ ಶೂಟ್ಸು, ಬ್ಲೇಸರ್ಸು, ಆಮೇಲೆ ಮೋದಿ ಕೋಟ್ಸು, ಥರ ಫುಲ್ ಹ್ಯಾಂಡ್ಲೂಮ್ಸು ಕೋಟ್ಸು, ಮೋದಿ ಇದು ನೋಡಿ ಫುಲ್ ಬ್ಲೇಸರ್ಸು ನೋಡಿ, ಈ ಥರ ಶೂಟ್ಸು ಎಲ್ಲ ಬಂದಿದೆ. ಆ ಥರ ಕಿಡ್ಸ್ಗೆ ಸೇಮ್ ವೆರೈಟಿ, ಅಪ್ಪ ಮಗನಿಗೆ ಇಬ್ಬರಿಗೂ ಸೇಮ್ ಅದೇ ಥರನೇ ಹಾಕ್ಕೊಬೋದು ಅಂತ ಆ ಥರನೂ ಒಳ್ಳೆ ಕಲೆಕ್ಷನ್ಸ್ ಮುಗಿದೀವಿ ನೋಡಿ. ಈ ಥರ ಶೂಟ್ಸು ಎಲ್ಲ ಬರುತ್ತೆ ನೋಡಿ. ಅದೇ ಥರನೇ ಪ್ರಿಂಟೆಡಲ್ಲಿ ಈ ಥರ ಮೋದಿ ಕೋಟ್ಸು ಆ ಥರ ಬರುತ್ತೆ ನೋಡಿ. ಅದರಲ್ಲೇ ಗೋಸಿಯಲ್ಲಿ ರಾಮರಾಜ್. ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಎಂಎಲ್ಎ ಜಿಕೆ ವೆಂಕಟ ಶಿವಾರೆಡ್ಡಿರವರು ಅಭಿವೃದ್ಧಿ ಮೊದಲ ಆದ್ಯತೆ ಹಾಗೂ ಈ ದಿನ ಪವಿತ್ರವಾದ ಏಕಾದಶಿ ದಿನ. ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಹಬ್ಬದ ಸಂಭ್ರಮದಂತೆ ಈ ದಿನ ಸಭೆ ಹಮ್ಮಿಕೊಂಡಿದ್ದು, ಶಾಸಕರಾದ ಮೇಲೆ ಈ ದಿನ ಮೊದಲನೇ ಸಭೆ, ರಸ್ತೆಯ ಗುದ್ದಲಿ ಪೂಜೆ, ಸಮುದಾಯ ಭವನ, ಹೈಮಸ್ ಲೈಟ್, ಶಾಲೆಯ ಮಕ್ಕಳ ಕೊಠಡಿ ರಿಪೇರಿ ಹಾಗೂ ಸುಮಾರು 82 ಲಕ್ಷ ಅನುದಾನ ಜಲಜೀವನ್ ಮಿಷನ್ ಯೋಜನೆ, ಮನೆ ಮನೆಯಲ್ಲಿ ಹಾಕುವ ವಿಚಾರದ ಗುದ್ದಲಿ ಪೂಜೆ. ಈ ದಿನ ಗ್ರಾಮದ ಸಭೆಯಲ್ಲಿ ಭಾಗವಹಿಸಿದ ಗಣ್ಯರು, ಗೌರವಾನ್ವಿತ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತುಪ್ಪಲ್ಲಿ ನಾರಾಯಣಸ್ವಾಮಿ, ಶಿವಪುರ ಗಣೇಶ್, ಇಂಜಿನಿಯರ್ ರವಿಕುಮಾರ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು BM ಶ್ರೀನಿವಾಸ್ ಹಾಗೂ ಶೆಟ್ಟಿಹಳ್ಳಿ ಗ್ರಾಮದ ಹಿರಿಯರು, ಮುಖಂಡರು, ಯುವ ಮುಖಂಡರು ಭಾಗವಹಿಸಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಜನಸಾಮಾನ್ಯರ ವಿಶ್ವಾಸ ಗಳಿಸಿದವರು. ಅಭಿವೃದ್ಧಿಯ ಬಗ್ಗೆ ಸಹಕರಿಸುತ್ತಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಂಜುನಾಥ್ ರವರು, ಕಾರ್ಯದರ್ಶಿ ಈಶ್ವರ್, ಬಿಲ್ ಕಲೆಕ್ಟರ್ ವೆಂಕಟೇಶ್, ಕಂಪ್ಯೂಟರ್ ಆಪರೇಟರ್ ಲಕ್ಷ್ಮೀ ಮೇಡಂ, ಸಿಬ್ಬಂದಿ ವರ್ಗದವರು, ಇಂಜಿನಿಯರ್ ನವೀನ್ ರೆಡ್ಡಿ, ಗುತ್ತಿಗೆದಾರರು ಶಿವಪ್ಪ ಪತ್ತಾರ್ ಹಾಗೂ ಊರಿನ ಜನಸಾಮಾನ್ಯರುಗಳು, ಅಭಿಮಾನಿಗಳ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸುಗಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಜನಪ್ರಿಯ ಶಾಸಕರು ಜಿಕೆ ವೆಂಕಟ ಶಿವಾರೆಡ್ಡಿರವರು ಮಾತನಾಡಿ, ಮೊಟ್ಟ ಮೊದಲಿಗೆ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸುವುದು ಮೊದಲ ನನ್ನ ಕರ್ತವ್ಯ. ಗ್ರಾಮದ ಸ್ಕೂಲ್ ರಿಪೇರಿ ವಿಚಾರ, ಗ್ರಾಮದ ಐಮಸ್ ಲೈಟ್ ಸಮುದಾಯ ಭವನ, ರಸ್ತೆ ಕಾಮಗಾರಿ ವಿಚಾರ, ಸುಮಾರು 10 ಅಭ್ಯರ್ಥಿಯ ಕೆಲಸಗಳ ತಕ್ಷಣವೇ ಕಾರ್ಯರೂಪಕ್ಕೆ ತರುತ್ತೇನೆ ಎಂಬುದಾಗಿ ಶಾಸಕರು ಆಶ್ವಾಸನೆ ನೀಡಿದರು. ಗ್ರಾಮದ ಜನರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಈ ದಿನ ಏಕಾದಶಿ ದಿನ ಒಳ್ಳೆಯದಾಗಲಿ ಎಂಬುದಾಗಿ ಆಶಿಸಿದರು. ಹೀಗೆ ಹಲವಾರು ಬೇಡಿಕೆಗಳನ್ನು ಹೇಳಿರುವುದು ಗಮನಹರಿಸುತ್ತೇನೆ. ಈಗಾಗಲೇ ರಸ್ತೆಯ ಅಭಿವೃದ್ಧಿಗೆ 50 ಲಕ್ಷ ಹಣ ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ. ಎಲ್ಲರ ಸಹಕಾರದಿಂದ ನಮ್ಮ ಊರಿನ ಅಭಿವೃದ್ಧಿಗೆ ಸಹಕರಿಸಿ ಮಾಡಿರುವ ಸಂತೋಷದ ವಿಚಾರ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು ಎಂಬುದಾಗಿ ಸಲಹೆ ನೀಡಿದರು. ಜಲಜೀವನ್ ಯೋಜನೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸುಮಾರು 82 ಲಕ್ಷ ಅನುದಾನ ಕಾಮಗಾರಿ, ಗುದ್ದಲಿ ಪೂಜೆ, ಅಭಿವೃದ್ಧಿಗೆ ಸಂಬಂಧಪಟ್ಟ ಪ್ರತಿಯೊಂದು ಕೆಲಸಗಳು ತಪ್ಪದೇ ಮಾಡುತ್ತೇನೆ ಎಂಬುದಾಗಿ ಶಾಸಕರು ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಮಾತನಾಡಿ, ನಮ್ಮ ಗ್ರಾಮದ ಅಭಿವೃದ್ಧಿ ಬಗ್ಗೆ ಎಲ್ಲಾ ರೀತಿಯ ಸಹಕಾರ ನೀಡಿದ್ದಾರೆ. ಹೀಗೆ ಹಲವಾರು ರೀತಿಯ ಅಭಿವೃದ್ಧಿ ಬಗ್ಗೆ ಸಹಕರಿಸಿದ್ದಾರೆ. ಶಾಸಕರಿಗೆ ನಮ್ಮ ಗ್ರಾಮದಿಂದ ಕೃತಜ್ಞತೆಗಳನ್ನು ತಿಳಿಸಿದೆವು ಹಾಗೂ ಈ ಸಭೆಗೆ ಬಂದಿರುವ ಎಲ್ಲ ಗಣ್ಯರಿಗೂ, ಹಿರಿಯರಿಗೂ, ಸುತ್ತಮುತ್ತಲಿನ ಗ್ರಾಮಸ್ಥರ ಜನಸಾಮಾನ್ಯರಿಗೂ ಎಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ವ್ಯಕ್ತಪಡಿಸುತ್ತೇವೆ. ನಿರ್ಮಾಣ ಮಾಡೋದಕ್ಕೆ ನಾನು ತಿಳಿಸಿದ್ದೇನೆ. ನಮ್ಮ ಇಂಜಿನಿಯರ್ಸ್ಗೆ ಮಾಡ್ತಾರೆ. ನಿಮಗೆ ಯಾವ ರೀತಿ ಬೇಕೋ ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾವ ರೀತಿ ಕೊರತೆಗಳಿರುವುದಿಲ್ಲ. ಸುಮಾರು 10 ರೋಡ್ ಈ ಜಲಜೀವನ್ ಇವತ್ತು ಏನು ಮೋದಿಯವರ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮ ಇದೆ, ಆ ಒಂದು ಸ್ಕೀಮು ಇವತ್ತು ಸುಮಾರು 80-85 ಲಕ್ಷ ರೂಪಾಯಿನ ಅನುದಾನದಲ್ಲಿ ಈ ಯೋಜನೆಯನ್ನು ಇವತ್ತು ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ. ಮತ್ತು ಅದರಲ್ಲಿ ಟ್ಯಾಂಕು ಕೂಡ ದೊಡ್ಡ ಟ್ಯಾಂಕು ಸುಮಾರು 50,000 ಲೀಟ್ರು ನೀರಿನ ಒಂದು ಓವರ್ ಹೆಡ್ ಟ್ಯಾಂಕ್ ಕೂಡ ಆಗೋದಕ್ಕೆ ಇದು ಕೆಲಸ ಪ್ರಾರಂಭವಾಗುತ್ತೆ. PDO
ತೊಗಿಡ ಪಟ್ನರ್ ಒಂದು ದಾರಿಯಾಗಲಿ ಮನೆ ಮನೆಗೂ ತಲುಪತಕ್ಕಂತಹ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಮುಂದೆ ನಮ್ಮ ಶಾಸಕರಾದಂಥ ಮಾನ್ಯ ಶ್ರೀ ವೆಂಕಟೇಶ್ವರ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಬಂದು ಇಲ್ಲಿ ಒಂದು ಗುದ್ದಲಿ ಪೂಜೆ ಶಂಕುಸ್ಥಾಪನೆಯನ್ನು ಕೂಡ ಇವತ್ತು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ ಇಲ್ಲಿ ಬಂದಿದ್ದಾರೋ ಅಥವಾ ಬರದೇ ಇರುವವರೆಗೂ ಮಧ್ಯದಲ್ಲಿ ಒಂದು ಹಾಕೊಡ್ಬೇಕು, ಐಮಾಕ್ಸ್ ಲೈಟು ಮತ್ತೆ ದೇವಸ್ಥಾನ ಹತ್ರ ಕೂಡ ಒಂದು ಹಾಕೊಡ್ಬೇಕು ಅಂತ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಅದರ ಪ್ರಕಾರ ನೀವು ಮಾಡಿಕೊಡ್ಬೇಕು ಅಂತ ಗ್ರಾಮಸ್ಥರ ಪರವಾಗಿ ನಿಮಗೆ ಕೋರಿಕೆಯನ್ನು ಒಂದು ಐಮಾಸ್ ಲೈಟ್ ಕೇಳಿದ್ದೀರಿ, 2 ಲೈಟ್ ಕೇಳಿದ್ದೀರಿ, 1 ಲೈಟ್ ತಕ್ಷಣಕ್ಕೆ ನಾನು ಹಾಕ್ತೀನಿ. ಅದು ಇಲ್ಲಿ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು, ಬೇಕು ಅಂತ. ಯಾಕಂದ್ರೆ ಚಾವಡಿ ಇತ್ತು ಮೊದಲು, ಚಾವಡಿಯನ್ನು ಇವತ್ತು ಅದು ಕಿಡುವಾಕಿದ್ದೀರಿ. ಸೈಟ್ ಇದೆ, ಅದೇ ಸೈಟಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡೋದಕ್ಕೆ ಕ್ರಮ ಕೈಗೊಳ್ಳೋಣ. ಯಾವುದೋ ಸಮುದಾಯ ಭವನ ಹೇಳಿದ್ರಿ, ಅದನ್ನು ಮಾಡಿಕೊಡ್ತೇನೆ. ಮತ್ತು ತಕ್ಷಣಕ್ಕೆ ಆ ಸ್ಕೂಲ್ ರಿಪೇರಿ ಮಾಡಿಕೊಡ್ತೇನೆ. ಇಂಜಿನಿಯರು ಅಂತ ಒಂದಂತ ಅದನ್ನು ರಿಪೇರಿ ಮಾಡಬೇಕು. ಹೀಗೆ ಮತ್ತು ಹಲವಾರು ಕಾರ್ಯಕ್ರಮಗಳೆಲ್ಲ ಹೇಳಿದ್ದೀರಿ. ಇದೆಲ್ಲ ಮುಗಿದ ಮೇಲೆ ನಿಯಮನ ಉಂಟು ಅಲ್ಲ. ನಾನು ಇವತ್ತು ಬಂದು ಇವೇ ಇವನ್ನ ಇಬ್ಬರು IPATV ಅಂತ నిశ్చయిస్తాను. నేను నోట్లో మాట వచ్చినాక ముగిసిపోయా. అర్థమైనా? రాసుకోరಪ್ಪ. ಶಾಸಕನಾದ ಮೇಲೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ಸೆಂಟ್ರಲ್ ಗ್ರಾಮದಲ್ಲಿ ಇಟ್ಕೊಂಡಿದ್ದು ಭಾಳ ಸಂತೋಷ. ಈ ಒಂದು ಗ್ರಾಮದ ಗ್ರಾಮದ ಜನತೆಗೆ ಒಳ್ಳೆಯದಾಗಲಿ. ಇವತ್ತು ಪವಿತ್ರವಾದ ಏಕಾದಶಿ ದಿವಸ ಒಳ್ಳೆಯದಾಗಲಿ ನಿಮಗೆ ಎಲ್ಲ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡಿ